ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ ಒಕ್ಕಲಿಗರ ಸಂಘ. ಯಾವುದೇ ಕಾರಣಕ್ಕೂ ಕೂಡ ಈ ವರದಿ ಜಾರಿ ಆಗಬಾರದು ಅಂತ ಗರಂ ಆಗ್ತಿದ್ದಾರೆ. ಸರ್ಕಾರದ ಜಾತಿ ಗಣತಿಗೆ ಒಕ್ಕಲಿಗರ ಸಂಘ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸದ್ಯ ಜಾತಿ ಗಣತಿಯ ವರದಿ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಇದರ ನಡುವೆ ಈಗ ಒಕ್ಕಲಿಗರ ಸಂಘ ತೀವ್ರ ವಿರೋಧವನ್ನ ವ್ಯಕ್ತ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಜಾತಿ ಗಣತಿ ವರದಿ ಜಾರಿ ಆಗಬಾರದು, ಜಾರಿಗೆ ತಂದಿದ್ದೇ ಆದ್ರೆ ಈ ಸರ್ಕಾರ ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಕರ್ನಾಟಕ ಬಂದ್ ಆಗುವಂತ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ ಕೊಡ್ತಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯವನ್ನ ಕೂಡ ಕರೀತೇವೆ ನಾವು. ಸಭೆ ನಡೆಸಿದ ಬಳಿಕ ಒಕ್ಕಲಿಗರ ಸಂಘದ ಮುಖಂಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಕ್ಕಲಿಗ ಸಂಘದ ಎಲ್ಲರೂ ಕೂಡ ಪ್ರಮುಖರು ಮೀಟಿಂಗ್ ಮಾಡಿದ್ರು. ಅದರ ನಂತರ ಈಗ ಬಹಳ ಕುತೂಹಲಕ್ಕೆ ಮತ್ತು ವಿವಾದಕ್ಕೆ ಗುರಿಯಾಗಿರುವಂತ ಜಾತಿ ಗಣತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡಬಾರದು ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಒಕ್ಕಲಿಗ ಸಂಘದವರು. ಅವರೇ ಅವ್ರ ಪರ್ಸನಲ್ ಅದು. ಆದರೆ ಜನಾಂಗ ಇವತ್ತು ನಮ್ಮ ಎಲ್ಲ ಜನಾಂಗಕ್ಕೂ ಅನ್ಯಾಯ ಆಗ್ತಾ ಇದೆ. ನಾವು ಅವರಿಂದ ಇಲ್ಲ, ನಮ್ಮ ಜನಾಂಗ, ನಾವು ನಮ್ಮ ಜನಾಂಗ ನಾವೇ. ನಾವು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುವಾಗ ಎಲ್ಲ ನಮ್ಮ ಜನಾಂಗದವರೆಲ್ಲ ಕೂಡ ಎಲ್ರಿಗೂ ವಿರೋಧನೆ. ಯಾವುದೇ ಸರ್ಕಾರ ಇರ್ಬೋದು, ಯಾರೇ ನಮ್ಮ ಜನಾಂಗದ ನಾಯಕರುಗಳಿರ್ಬೋದು, ಯಾವುದೇ ಪಕ್ಷಗಳಾಗ್ಬೋದು, ಆದ್ರೂ ಕೂಡ ನಾವು ಜನಾಂಗ ಒಂದೇ, ಜನಾಂಗ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲರೂ ಕೂಡ ಒಂದು ಕರೆ ಕೊಟ್ರೆ ನಾವೆಲ್ಲರೂ ಕೂಡ ಎಲ್ಲ ಆಯಾ ಪಕ್ಷದವರು ಬಿಟ್ಟು ಬರ್ತಾರೆ, ಆಯಾ ಮಂತ್ರಿಗಳನ್ನು ಬಿಟ್ಟು ಬರ್ತಾರೆ, ಆಯಾ ಶಾಸಕರನ್ನು ಬಿಟ್ಟು ಬಂದು ಇದಕ್ಕೆ ಹೋರಾಟಕ್ಕೆ ನಿಲ್ತೀರಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಎಲ್ಲ ಫೋನ್ಗಳು ನನಗೆ ಬರ್ತಾ ಇದಾವೆ ಈಗಾಗಲೇ. ಸರ್, ಸಿಎಂ ಅವರ ಸಚಿವ ಸಂಪುಟದಲ್ಲಿ ಒಕ್ಕಲಿಗರು ಇದ್ದಾರೆ, ಲಿಂಗಾಯತರು ಕೂಡ. ಸಿಎಂ ಸಚಿವ ಸಂಪುಟದಲ್ಲಿ ಒಕ್ಕಲಿಗರು ಇದ್ದಾರೆ, ಲಿಂಗಾಯತರು ಇದ್ದಾರೆ. ಹಿಂದೆ ವಿರೋಧ ಮಾಡ್ತಾ ಇದ್ರು. ಈಗ ಮೊನ್ನೆ ಮಂಡನೆ ಆದಂತ ಸಂದರ್ಭದಲ್ಲಿ ಯಾರ್ದು ಒಳಗಡೆ ಯಾವುದೇ ರೀತಿಯಾದಂತ ವಿರೋಧ ಇಲ್ಲ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಅಂದ್ರೆ ಇದನ್ನ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದ್ರೆ ಅವರೇ ಅವ್ರ ಪರ್ಸನಲ್ ಅದು. ಆದರೆ ಜನಾಂಗ ಇವತ್ತು ನಮ್ಮ ಎಲ್ಲ ಜನಾಂಗಕ್ಕೂ ಅನ್ಯಾಯ ಆಗ್ತಾ ಇದೆ. ನಾವು ಅವರಿಂದ ಇಲ್ಲ, ನಮ್ಮ ಜನಾಂಗ, ನಾವು ನಮ್ಮ ಜನಾಂಗ ನಾವೇ. ನಾವು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗುವಾಗ ಎಲ್ಲ ನಮ್ಮ ಜನಾಂಗದವರೆಲ್ಲ ಕೂಡ ಎಲ್ರಿಗೂ ವಿರೋಧನೆ. ಯಾವುದೇ ಸರ್ಕಾರ ಇರ್ಬೋದು, ಯಾರೇ ನಮ್ಮ ಜನಾಂಗದ ನಾಯಕರುಗಳಿರ್ಬೋದು, ಯಾವುದೇ ಪಕ್ಷಗಳಾಗ್ಬೋದು, ಆದ್ರೂ ಕೂಡ ನಾವು ಜನಾಂಗ ಒಂದೇ, ಜನಾಂಗ ಒಗ್ಗಟ್ಟಾಗಿರ್ಬೇಕು. ನಾವೆಲ್ಲರೂ ಕೂಡ ಒಂದು ಕರೆ ಕೊಟ್ರೆ ನಾವೆಲ್ಲರೂ ಕೂಡ ಎಲ್ಲ ಆಯಾ ಪಕ್ಷದವರು ಬಿಟ್ಟು ಬರ್ತಾರೆ, ಆಯಾ ಮಂತ್ರಿಗಳನ್ನು ಬಿಟ್ಟು ಬರ್ತಾರೆ, ಆಯಾ ಶಾಸಕರನ್ನು ಬಿಟ್ಟು ಬಂದು ಇದಕ್ಕೆ ಹೋರಾಟಕ್ಕೆ ನಿಲ್ತೀರಿ ಅಂತೇಳಿ ನಮಗೆ ಮಾತು ಕೊಟ್ಟಿದ್ದಾರೆ. ಎಲ್ಲ ಫೋನ್ಗಳು ನನಗೆ ಬರ್ತಾ ಇದಾವೆ ಈಗಾಗಲೇ. ಸರ್, ಸಿಎಂ ಅವರ ಸಚಿವ ಸಂಪುಟದಲ್ಲಿ ಒಕ್ಕಲಿಗರು ಇದ್ದಾರೆ, ಲಿಂಗಾಯತರು ಕೂಡ. ಸಿಎಂ ಸಚಿವ ಸಂಪುಟದಲ್ಲಿ ಒಕ್ಕಲಿಗರು ಇದ್ದಾರೆ, ಲಿಂಗಾಯತರು ಇದ್ದಾರೆ. ಹಿಂದೆ ವಿರೋಧ ಮಾಡ್ತಾ ಇದ್ರು. ಈಗ ಮೊನ್ನೆ ಮಂಡನೆ ಆದಂತ ಸಂದರ್ಭದಲ್ಲಿ ಯಾರ್ದು ಒಳಗಡೆ ಯಾವುದೇ ರೀತಿಯಾದಂತ ವಿರೋಧ ಇಲ್ಲ ಅನ್ನುವಂತ ಮಾತನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಅಂದ್ರೆ ಇದನ್ನ ಎಲ್ಲೊಂದು ಸದ್ಯ ಗಮನಿಸ್ತಾ ಇದ್ವಿ ರಾಜ್ಯ ಒಕ್ಕಲಿಗರ ಸಂಘದವರು ಏನು ಮಾತನಾಡ್ತಿದ್ದಾರೆ ಅಂದ್ರೆ, ಯಾವುದೇ ಪಕ್ಷ ಇರಲಿ, ಯಾವ ಪ್ರಭಾವಿ ನಾಯಕ ಇರಲಿ, ಅಂದ್ರೆ ಜನಾಂಗದ ವಿಚಾರಕ್ಕೆ ಬಂದ್ರೆ ಸುಮ್ಮನಿರೋ ಮಾತೇ ಇಲ್ಲ. ಆ ಮೂಲಕವಾಗಿ ಜಾತಿ ಗಣತಿ ಏನಾಗಿದೆ ಈಗಾಗಲೇ ಮಂಡನೆ ಆಗಿದೆ. ಜೊತೆಯಲ್ಲಿ 17ನೇ ತಾರೀಕಿನಂದು ಸಿದ್ದರಾಮಯ್ಯನವರು ಮತ್ತೊಂದು ವಿಶೇಷ ಸಭೆಯನ್ನ ಕೂಡ ಕರೆದಿದ್ದಾರೆ. ಹಾಗಾಗಿ ಈ ಗಣತಿಯ ಅಂಕಿ ಅಂಶಗಳು ಏನಿದೆಯಲ್ಲ ಜಾರಿ ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಸಿಡಿದೆದ್ದಿದ್ದಾರೆ.